ಈ ಸತ್ಯ ಚದುರಂಗ ಆಡ್ತಿದ್ದಾಳೆ ಅಂದ್ರೆ ಬ್ಯಾಕಪ್ ಇಟ್ಕೊಂಡೆ ಹೆಜ್ಜೆ ಇಡೋದು. ಕನ್ಫ್ಯೂಷನಾ? ಇಲ್ಲಿಗೆ ಬರಕ್ ಮುಂಚೆ ಮೀಡಿಯಾದವ್ರಿಗೆ ಹೇಳಿ ಬಂದಿದ್ದೀನಿ, ಟೈಮು ಹೇಳಿ ಬಂದಿದ್ದೀನಿ. ನಾ ಹೇಳಿದ ಟೈಮ್ ಮುಂಚೆ ವಾಪಸ್ ಹೋಗ್ಲಿಲ್ಲ ಅಂದ್ರೆ ಅವರೇ ಇಲ್ಲಿಗೆ ಬರ್ತಾರೆ. ರಾಜಕಾರಣಿಗಳ ಸುದ್ದಿ ಅಂದ್ರೆ ಮೀಡಿಯಾದವ್ರಿಗೆ ಮಿಷ್ಟಾನ್ನ ಭೋಜನ. ನಿನಗೂ ಗೊತ್ತಲ್ಲ. ಬಸಪ್ಪ, ನಾವು ಎಷ್ಟೊತ್ತಿಲ್ ಇರ್ತೀವೋ ಅಷ್ಟು ನಿನಗೆ ತೊಂದರೆ. ಏನವೇ ಇಲ್ಲಿಗೆ ಬಂದು ಎದುರಿಸ್ತಾ ಇದೀಯಾ? ಇದಕ್ಕೆಲ್ಲ ಹೆದರಕ್ಕಿಲ್ಲ ನಾನು. ನಮ್ಮ ಮನೆಗೆ ಬಂದು ನೀವೇ ದಾಂಧಲೆ ಮಾಡಿದೀರಾ ಅಂತ ಹೇಳ್ತೀನಿ. ನಾನು ಎಂಡ್ರ ಕೈಗೂ ಸಾಕ್ಷಿ ಹೇಳಿಸ್ತೀನಿ. ಹೇಳಿಸ್ತೀಯ. ಆದ್ರೆ ನೀವುಗಳು ಹೇಳೋದೊಂದು ಮಾಡೋದೊಂದು ಅಂತ ನಮಗೂ ಗೊತ್ತಿಲ್ವಾ ಬಸಪ್ಪ? ಏನೇ ಹೇಳಿದ್ರು, ಯಾರ ಹತ್ರ ಸಾಕ್ಷಿ ಹೇಳ್ಸಿದ್ರು ಇಲ್ಲೇ ನಡೀತು ಅನ್ನೋದನ್ನ ಇದೇ ಹೇಳುತ್ತೆ. ಮೀಡಿಯಾದವ್ರಿಗೆ ಇದಕ್ಕಿನ್ನ ದೊಡ್ಡ ನ್ಯೂಸು ಇನ್ನೇನು ಬೇಕಿಲ್ಲ ಅನ್ಸುತ್ತೆ. ಇದ್ರಲ್ಲಿರೋದನ್ನ ಒಂದ್ ಸಿಡಿ ಮಾಡ್ಕೊಟ್ಬಿಟ್ರೆ. ಬೇಡ ಕಣವ ಸತ್ಯ, ಹಂಗೆಲ್ಲ ಮಾಡ್ಬೇಡ ಕಣವ. ಈ ಸಿಡಿ ಅನ್ನೋದು ನಮಗೆ ರಾಜಕಾರಣಿಗಳಿಗೆ ಅಷ್ಟೇ ಯಾಕೆ, ಇಡೀ ಕರ್ನಾಟಕಕ್ಕೆ ಆಗ್ಬರಲ್ಲ ಕಣವ. ನಿನ್ ಕೈ ಮುಗಿತೀನಿ, ಹಂಗೆಲ್ಲ ಮಾಡ್ಬೇಡ ಕಣವ, ನಿನ್ ಕೈ ಮುಗಿತೀನಿ. ಅಲ್ಲ ಬಕೆಟ್ ಬಸಪ್ಪ, ಕಡೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟ ಅಲ್ಲ. ಆಗ್ಲೇ ಏನಂದೆ, ನೀನು ರಾಕ್ಷಸರಿಗಿಂತ ಡೇಂಜರು ಅಂತ ಅಲ್ಲ. ಆದ್ರೆ ತಿಳ್ಕೊ, ನಿನ್ನ ಸ್ಥಾನದಲ್ಲಿ ನಿಲ್ಸಿರೋ ನಮ್ಮಂತವ್ರು ಪಟ್ ಹೊಡೆದ್ ಎದ್ದು ನಿಂತ್ರೆ ನಿನಗಿಂತ ಡಬಲ್ ಡೇಂಜರು.
ತಪ್ಪಾಯ್ತು ಕಣವ ಸತ್ಯ. ಆತರದಾಗೆ ಏನೇನೋ ಮಾತಾಡ್ಬಿಟ್ಟೆ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ಕಣವ. ಮನ್ಸಲ್ಲಿ ಇರುತ್ತೋ ಇಲ್ವೋ, ಆದರೆ ಕ್ಯಾಮ್ರಲ್ಲಂತೂ ಇದ್ದೇ ಇರುತ್ತೆ ಬಸಪ್ಪ. ಅಯ್ಯಯ್ಯೋ, ಹಿಂಗೆಲ್ಲ ಮಾತಾಡಿ ಎದುರಿಸ್ಬೇಡ್ರಪ್ಪ. ಈಗ ನಿಮ್ಗೇನು ಬೇಕು? ದುಡ್ಡು ತಾನೆ, ನೀವು ಎಷ್ಟು ಕೇಳ್ತೀರೋ ಅಷ್ಟು ಕೊಟ್ಬಿಡ್ತೀನಿ ಕಣ್ರಪ್ಪ. ಹಂಗೆಲ್ಲ ಮಾಡಬೇಡಿ, ಆ ಕ್ಯಾಮ್ರಾ ಕೊಟ್ಬಿಡ್ರಪ್ಪ. ಆ ಕ್ಯಾಮ್ರಾಗ ಅಷ್ಟೊಂದು ದುಡ್ಡು ಬರುತ್ತಾ? ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ಇಡೋದೊಂದು ಕ್ಲಾಸ್ ಇಡಬೇಕಿತ್ತು. ಇವಾಗ ಸಿ ಡಿ ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊತಿತ್ತು. ಬೈತು. ಸತ್ಯ, ಇವನೇ ತಪ್ಪು ಒಪ್ಕೋತಾ ಇದ್ದಾನೆ. ನಡಿ ಇಲ್ಲಿಂದ ಹೋಗೋಣ. ಹೌದೌದು, ಕಾಸು ಬೇರೆ ಕೊಡ್ತೀನಿ ಅಂತಿದ್ದಾನೆ, ತಗೊಂಡು ಹೋಗ್ಬಿಡೋಣ. ಆಮೇಲೆ ಇವನ್ ಕೊಡೋ ದುಡ್ಡು ಯಾರಿಗ್ ಬೇಕು? ನಾನಿಲ್ಲಿ ದುಡ್ಡುಗೋಸ್ಕರ ಬಂದಿಲ್ಲ. ನಮ್ಮ ಏರಿಯಾ ಜನಗಳನ್ನ ಯಾಮಾರಿಸಿ ಅವ್ರ ಮನೇನ್ ಬರ್ಸ್ಕೊಂಡ್ ಬಂದಿದ್ಯಲ್ಲ, ಅದಕ್ಕೋಸ್ಕರ ಬಂದಿರೋದು. ಏನು ಹೇಳ್ತಿದ್ಯೋ ಸತ್ಯ ನೀನು? ನನಗೂ ಓಟ್ ಹಾಕೋ ಜನಗಳಿಗೆ ನಾನು ಮೋಸ ಮಾಡ್ತೀನ? ಎಲೆಕ್ಷನ್ ಟೈಮ್ನಾಗೆ ನೀನೇ ನನ್ನ ಜೊತೆ ಓಡಾಡಿಲ್ವಾ? ಅಬ್ಬಬ್ಬಬ್ಬಬ್ಬ, ಬಸಪ್ಪ ಮುಖಕ್ ಮಸಿ ಬಳ್ಕೊಂಡ್ಮೇಲೂ ಪೌಡ್ರ್ ಹಚ್ಕೊಳ್ಳೋ ನಾಟಕ ಬೇಕಾ? ನೀನೇನು ಅಂತ ನೀನೇ ಬಾಯ್ ಬಿಟ್ಟಿದ್ಯಾ, ಮತ್ತೆ ಈ ನಾಟಕ ಯಾಕೆ? ಈಗೇನು ಆ ಪತ್ರಗಳು ಕೊಡ್ತೀಯೋ ಇಲ್ಲ ನಾನು ಇದನ್ನ ಮೀಡಿಯಾ ಕೊಡ್ಲೋ? ಸತ್ಯ ಸತ್ಯ, ಆ ಕೆಲಸ ಮಾತ್ರ ಮಾಡಬೇಡ ಕಣವ. ಅವೆಲ್ಲ ತುಂಬ ದೊಡ್ಡ ವಿಷಯ, ದೊಡ್ಡ ದೊಡ್ಡ ಕೈಗಳೆಲ್ಲ ಇನ್ವಾಲ್ವ್ ಆಗಿರುತ್ತೆ. ಅದು ಬಿಟ್ಟು ಇನ್ನೇನಾದರೂ ಕೇಳವ? ನೀನ್ ಹೀಗೆ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಸರಿ ಬಿಡು, ಟಿವಿ ಆನ್ ಮಾಡ್ಕೊಂಡು ಕೂತ್ಕೋ, ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಸಿಗೋಣ. ಸತ್ಯ ಸತ್ಯ ಇರವ, ಹಂಗೆ ಮಾತ್ರ ಮಾಡಬೇಡ ಕಣವ. ಈಗೇನು ನಿನಗೆ ಆ ಪತ್ರಗಳು ಬೇಕಷ್ಟೇ ತಾನೆ, ತಂದ್ಕೊಟ್ಬಿಡ್ತೀನಿ ಕಣವ. ಅಲ್ಲಿವರೆಗೂ ಕ್ಯಾಮ್ರಾ ಒಸಿ ಹುಷಾರ್ ಕಣವ.